ಇಂಡಸ್ಟ್ರಿಯಲ್ಲಿ ಕೆಲವರು ನಮ್ಮ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅಂದರೆ ಅವ್ರು ಸಿನಿಮಾ ಮಾಡ್ತಾರೆ ಅಂದ್ರೆ ನಾವು ಹಾಡು ಬರಿತೀವಿ ಅಂತ ಫಿಕ್ಸ್ ಆಗ್ಬೋದು. ಅದರಲ್ಲಿ ಮೊದಲ ಸಾಲಲ್ಲಿ ಚೈತನ್ಯ ಸರ್ ಇರ್ತಾರೆ. ರೌಡಿಸಮ್ ಸಬ್ಜೆಕ್ಟ್ನ ಕೆಲವು ನಿರ್ದೇಶಕರ ಕೈಗೆ ಕೊಟ್ಟರೆ ಅದೊಂದು ಮಾಸ್ ಸಿನಿಮಾ ಆಗುತ್ತೆ, ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಚೈತನ್ಯ ಸರ್ ಥರದವ್ರು ಕೈ ಕೊಟ್ಟರೆ ಅದೊಂದು ಕಲ್ಟ್ ಸಿನಿಮಾ ಆಗುತ್ತೆ. ಅದಕ್ಕೆ ಸಾಕ್ಷಿ ಆ ದಿನಗಳು ಆಲ್ರೆಡಿ. ಇನ್ನೊಂದು ಮತ್ತೊಮ್ಮೆ ಅದು ಪ್ರೂವ್ ಆಗಲಿಕ್ಕಿದೆ. ಈ ಸಲ ಕಪ್ ನಮ್ದೇ ಅನ್ನೋ ಥರ RCB 2ನೇ ಸರಿ ಕಪ್ ಗೆಲ್ಲುವ ಥರ ಬಹುಶಃ ಈ ಸಲ ಮತ್ತೆ ಅವರು ಕಪ್ ಹೊಡಿತಾರೆ ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ಟೈಟಲ್ ಬಲರಾಮನ ದಿನಗಳು, ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕನ್ನಡದಲ್ಲಿ ಈಗ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅಂದರೆ ವಿನೋದ್ ಸರ್ ಇಲ್ಲಿದ್ದಾರೆ, ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗೇ ಅಲ್ಲಿ ಅವ್ರು ಮೋಲ್ಡ್ ಆದಂಗೆ ಕಾಣಿಸ್ತಾ ಇದೆ ನನಗೆ. ನಾನು ಚಿಕ್ಕ ಪುಟ್ಟ ಬಿಟ್ಗಳು ನೋಡಿದ್ದೀನಿ, ಸರ್ ತೋರಿಸಿದ್ದಾರೆ. ತುಂಬ ಪಾತ್ರದಲ್ಲಿ ತನ್ಮಯರಾಗಿ ವಿಲೀನ ಆಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಹುಶಃ ಇನ್ನೊಂದು ದೊಡ್ಡ ಮಜಲು ಶುರು ಆಗ್ಬೋದು ಸರ್ ಕರಿಯರಲ್ಲಿ. ಅದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಇಂಡಸ್ಟ್ರಿ ಕೂಡ ಅದಾಗಬೇಕು, ಒಳ್ಳೇದಾಗಲಿ. ನಾನು ಬರೆದ ಹಾಡುಗಳು ನಾನಿನ್ನೂ ನೋಡಿಲ್ಲ, ಆಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಸರ್. ಎಸ್, ಪ್ರಮೋದ್ ಮರವಂತೆ ಅವರೇ. ಎಲ್ಲಿಗೂ ನಮಸ್ಕಾರ. ಸೊ ಹಲವಾರು ವರ್ಷಗಳಿಂದ ಚೈತನ್ಯ ಸರ್ಗಳ ಸಿನಿಮಾಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದ್ಭುತವಾದಂಥ ಹಾಡುಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ. ಸೊ ಚೈತನ್ಯ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಒಂದು ನಾನ್ ಫಿಲ್ಮಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಅಲ್ಲೊಂದು 2 to 3 years ಅವ್ರ ಜೊತೆ ಸ್ಪೆಂಡ್ ಮಾಡಿದೆ. ಸೊ ಬೇಸಿಕಲಿ ನಾವು ಲಿರಿಕ್ಸಿಸ್ಟ್ ಆಗಿರ್ಬೋದು ಅಥವಾ ಕಂಪೋಸರ್ಸ್ ನಾವು ಏನೇ ಮಾಡಿದ್ರು ಕೂಡ ಅದನ್ನು ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ನಾವು ಒಂದು 5 ಲೈನ್ ಕೊಟ್ಟರೆ ಅದರಲ್ಲಿ ಒಂದು 2-3 ಲೈನ್ ಸುಮಾರಾಗಿದ್ದು, ಒಂದು 3 ಲೈನ್ ತುಂಬ ಚೆನ್ನಾಗಿದ್ರೆ ಆ 3 ಲೈನಲ್ಲಿ ಅಥವಾ 1 ಲೈನ್ ಚೆನ್ನಾಗಿ ಅದು ಏನು ಪಿಕ್ ಮಾಡ್ತಾರಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ಅದು ನಾವೇ ಬರೆದಿದ್ದು ನಮ್ಮ ಹೆಸರಲ್ಲೇ ಇದ್ದರೂ ಕೂಡ ಅದನ್ನು ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಚೈತನ್ಯ ಸರ್ ಜೊತೆ ನಾನು ವರ್ಕ್ ಮಾಡಿದಾಗಲೇ ಅವರ ಪಲ್ಸ್ ಆಗಿರ್ಬೋದು, ಅವ್ರು ನಮಗೆ ಪಾಸ್ ಮಾಡುವಂಥ ವೈಬ್ ಆಗಿರ್ಬೋದು, ಮತ್ತು ಅವ್ರು ಕೊಡುವಂಥ ಇನ್ಪುಟ್ಸ್ಗಳು ತುಂಬಾ ವರ್ಕ್ ಆಗಿತ್ತು. ಸೊ ಹಾಗಾಗಿ ಬಲರಾಮನ ದಿನಗಳು ಅನೌನ್ಸ್ ಆದಾಗ ನಾನು ತುಂಬ ನಿರೀಕ್ಷೆಯಲ್ಲಿದ್ದೆ, ಅಂದರೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆ ನಿರೀಕ್ಷೆಗೆ ಮತ್ತು ಆಸೆಗೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಸಂತೋಷ್ ನಾರಾಯಣ್ ಸರ್. ಸೊ ಈ ಸಿನಿಮಾದಲ್ಲಿ ಎಲ್ಲ ದಿಗ್ಗಜ ರೈಟರ್ಸ್ ಬರೆದಿದ್ದಾರೆ, ಕವಿ ಸರ್ ಆಗಿರ್ಬೋದು, ಜಯಂತ್ ಸರ್, ನಾಗೇಂದ್ರ ಪ್ರಸಾದ್ ಸರ್. ಸೊ ಅದ್ರ ಜೊತೆಗೆ ಈಗಿನ ಜನ್ರೇಷನ್ನ ನಾನು ಮತ್ತು ನಾಗಾರ್ಜುನ ಶರ್ಮಾ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಪದ್ಮಾವತಿ ಮೇಡಮ್ಗೆ, ನನ್ನ ತಾಯಿ ಹೆಸರು ಕೂಡ ಪದ್ಮಾವತಿ, ಹಾಗಾಗಿ ನನಗೊಂದು ಆತ್ಮೀಯತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತನ್ಯ ಸರ್.